ಅಂದ್ರೆ ಕಂಪ್ಲೇಂಟ್ ಆಗಿರುವಂತದ್ರ ಬಗ್ಗೆ. ಸರ್ ಅದ್ರ ಬಗ್ಗೆ ನನಗೆ ಸಾಕ್ಷಿಗಳು ಅದೇನೇನು ಪ್ರೂಫ್ ಅವ್ರು ಏನೇನು ಕೊಡ್ತಾರೆ ಕೊಡ್ಲಿ. ಹ್ಮ್ ನಾನು ಒಂದಿಷ್ಟು ಸಾಕ್ಷಿಗಳಿದಾವೆ. ಕಾರಣ ನಿಮಗೆ ಗೊತ್ತು, 1.5 ತಿಂಗಳಿಂದ ಊಟ ನಿದ್ದೆ ಇಲ್ದಂಗೆ ಸಿನಿಮಾ ಬಗ್ಗೆ ಎಷ್ಟು ಪ್ರಮೋಷನ್ಗಳು ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತು. ಓಕೆ. ಓಕೆನಾ? ಇವರು 19ರಲ್ಲಾಗಿದೆ 22ರಲ್ಲಾಗಿದೆ ಅಂತಾರಲ್ವಾ. ಹ್ಮ್ ಹ್ಮ್ ಆಯ್ತು ಆಗ್ಲಿ. ಇಲ್ಲ ಸಿನಿಮಾ ಮುಗಿದ್ಮೇಲೆ ಬಂದು ಕುತ್ಕೊಂಡು ಮಾತಾಡ್ಬೇಕಾಗಿತ್ತು, ಇಲ್ಲ ಹೌದು. ಮುಂಚೆ ಮಾತಾಡ್ಬೇಕಾಗಿತ್ತು. ಓಕೆ. ನಾಳೆ ರಿಲೀಸ್ ಅನ್ನೋ ಟೈಮಲ್ಲಿ ಇವತ್ತು ಮಾಡಿರೋದು ಅದು ಗೊತ್ತಿಲ್ಲ. ನನಗೆ ನಾನು ಅದು ನಾನೇನು ಮಾಡಿದ್ದೀನಿ ಅಂತ ನಾನು ಒಪ್ಕೋತಾ ಇಲ್ಲ. ಅದನ್ನೆಲ್ಲ ಸಾಕ್ಷಿ ಸಮೇತ ಅವ್ರ ಹಿಂದ್ಗಡೆ ಎಂತೆಂಥ ದೊಡ್ಡವರು ಇದ್ದಾರೆ, ಇಬ್ರು ಹೀರೋಗಳಿದ್ದಾರೆ, ಒಬ್ರು ಲೇಡಿ ಡಾನು ಇದ್ದಾರೆ. ಹ್ಮ್ ಓಕೆನಾ? ಅವ್ರು ಯಾರು ಪ್ರತಿಯೊಬ್ಬರನ್ನು ನಾನು ತರ್ತೀನಿ ಸರ್, ಸುಮ್ಮನೆ ಬಿಡಲ್ಲ. ಹ್ಮ್ ಪ್ರತಿಯೊಬ್ಬರನ್ನು ಕರೆಸ್ತೀನಿ ಎಲ್ಲರೂ. ಮತ್ತೆ ಅವ್ರವ್ರ ಜೊತೆ ಏನೇನು ಕೆಲವೆಲ್ಲ ವಿಡಿಯೋಗಳಿದಾವಲ್ಲ ಅವೆಲ್ಲನೂ ಬಿಡ್ತೀನಿ. ಹ್ಮ್ ನಾನು ಆ ಥರದ್ದು ನಾನು ಹೇಳ್ತಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿ ಒಂದು ಬೇಜಾರು. ಹ್ಮ್ ಕಡೆ ನಮ್ಮ ನಿರ್ಮಾಪಕರು ಡೈರೆಕ್ಟ್ರು ತಲೆ ಮೇಲೆ ಹೊತ್ಕೊಂಡು ಸುಮಾರು ಅದ್ರ ಮಧ್ಯೆ ಚಿಕ್ಕ ಪುಟ್ಟ ಮೊದಲೇ ಕೆಲವರೆಲ್ಲ ಹಂಗಂಗೆ ಏನೇನೋ ಆಗಿತ್ತು ಸಿನಿಮಾದಲ್ಲಿ. ಓಕೆ. ಅದನ್ನೆಲ್ಲ ಎದುರಾಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಓಕೆ. ಅದು ನನ್ನ ನಂಬಿ ಒಂದು ಹಳ್ಳಿ ಹುಡುಗ ಈ ಒಂದು ಏನೋ ಒಂದು ಮಾಡಬೇಕು ಅಂತ ನಮ್ಮದು ಒಂದು ಕನಸನ್ನ ನನಸು ಮಾಡಕ್ಕೆ ಅಷ್ಟು ಬಂಡವಾಳ ಹಾಕೋರು. ದೊಡ್ಡ ಬಜೆಟ್ ಸಿನಿಮಾ. ಓಕೆ. ಆ ಸಿನಿಮಾದಲ್ಲಿ ಈಗ ಸಿನಿಮಾದಲ್ಲಿ ಒಂದು ಕೆಲವೊಂದು ಸೀನ್ ಬಂದಿದೆ. ಈ ಸೀನಿಗೂ ಆ ಸೀನಿಗೂ ಒಂಚೂರು ಹೆಚ್ಚು ಕಮ್ಮಿ ಹಂಗೆ ಆಗ್ತಿದೆ. ಹ್ಮ್ ನಾಳೆ ರಿಲೀಸ್ ಆಗ್ತಿರೋ ಸಿನಿಮಾದಲ್ಲಿ ಈಗ ನಡೀತಾರ ಒಂದು ಸೀನಿಗೆ ಒಂದು ಹೇಳಿದಾರಲ್ಲ, ಒಂದು ಡೈಲಾಗ್ ಇದೆ, ಹ್ಮ್ 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 ಎಲ್ಲರ ಸುತ್ತ ಸ್ನೇಹಿತರಿದ್ರೆ ನನ್ನ ಸುತ್ತ ಬರೀ ಶನಿಗಳೇ ಇದ್ದಾರೆ ಅಂತ.